ಅದೇ ಸರಿ ಬೀಳ್ದೆ ಸಂಜೆ ನೀನು ಈಗ ನಿಂದಿದೇ ಬದುಕಾಗೈತೆ ಬಿದ್ದಾಗೆಲ್ಲ ಅಳ್ಳಕ್ಕೆ ನಾವೇನ್ ಮುನ್ಸ್ರಲ್ವಾ ನನ್ ಕಂಡ್ರೆ ನಮ್ಮ ಮನೇಲಿ ಯಾರಿಗೂ ಪ್ರೀತಿನೇ ಇಲ್ಲ ನಾನು ಹೋಗ್ಬಿಟ್ರೆ ಅವಾಗ ಹೀಗೆ ಇರ್ತೀರ ಒಂದಿನ 2 ದಿನ ಆಡ್ಬೋದು ಅಷ್ಟೇ ಅದು ಅಳಗಿಲ್ಲ ಆಡ್ಬೋದು ಐದತ್ತದ ರೀಲ್ ಮಾಡ್ತಿದ್ಲಲ್ಲ ಹುಡುಗಿ ಬೇಜಾರು ಹೊರಟಾಗ್ಲಲ್ಲ ಗೈಸ್ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್. ಸೊ ಇವತ್ತು ಏನಂದ್ರೆ ಇಲ್ಲಿ ಬ್ಯಾಂಡೇಜ್ ತಂದಿದ್ದೀನಿ, ಪ್ಲಾಸ್ಟರ್ ತಂದಿದ್ದೀನಿ, ಪೇಂಟ್ ತಂದಿದ್ದೀನಿ. ಸೊ ಇವತ್ತು ನಾನು ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಪ್ರ್ಯಾಂಕ್ ಮಾಡಕ್ ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ ಎಷ್ಟು ಮಟ್ಟಕ್ಕೆ ಚೆನ್ನಾಗಿ ಬರುತ್ತೆ ಅಂತ, ಟ್ರೈಯಿಂಗ್ ಫಾರ್ ದಿ ಬೆಸ್ಟ್. ಅಕ್ಕ ಹೆಲ್ಪ್ ಮಾಡ್ತಿದ್ದಾರೆ ಸ್ವಲ್ಪ ಆರ್ಟಿಸ್ಟ್ ವರ್ಕ್ ಎಲ್ಲ ಮಾಡಕ್ಕೆ. ಅಂಡ್ ಇದು ನಮ್ ಸಿಂಬಾ. ಈ ಸಿಂಬಾನ ಇವರು ದೇಪ್ಬಿಟ್ಟು ನೋಡಿ ಅದನ್ನ ಹೆಂಗ್ ಎಷ್ಟು ದಪ್ಪ ಮಾಡಿಕವ್ರೆ. ಪಾಪ ಪಾಪ ಅಂತೆ. ಅವ್ನು ನಮ್ಮ ಮನೇಲಿ ಇದ್ದಾಗ ಸಣ್ಣ ಇದ್ದ, ಇಲ್ಲಿ ಬಂದ್ಬಿಟ್ಟು ಡುಮ್ಮ ಆಗ್ಬಿಟ್ಟವನು. ನಮ್ಮ ಮಾತು ಕೇಳಲ್ಲ ಇವಾಗ. ಸೊ ಗೈಸ್ ಒಂದ್ ಸ್ವಲ್ಪ ಹಾರ್ಟ್ ವರ್ಕ್ ಮಾಡಿ ಇಲ್ಲಿ ಮತ್ತೆ ಅಲ್ಲಿ ಪೇಂಟ್ ಎಲ್ಲ ಹಾಕೊಂಡಿದೀನಿ. ಸೊ ಪೇಂಟ್ ಎಲ್ಲ ಹಾಕೊಂಡಿದೀನಿ ನಂಬ್ತಾರೆ ಅಂತ, ಬಿಕಾಸ್ ಇಲ್ಲಿ ಹಾಕಿದೀನಿ. ಮತ್ತೆ ಇಲ್ಲೊಂಚೂರು ಪೇಂಟ್ ಹಿಂಗ್ ಸುರಿಯೋ ತರ ಮಾಡಿರ್ತೀವಿ. ಸೊ ಲೆಟ್ಸ್ ಗೋ. ಥ್ಯಾಂಕ್ ಯು ಸಿಸ್ಸೆ. ನೋಡಿ ಆರ್ಟ್ ವರ್ಕ್ ನೋಡ್ರಿ ಗೈಸ್, ಇಷ್ಟು ಕಷ್ಟಪಟ್ಟು ನನಗೋಸ್ಕರ. ಸೊ ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ, ಗೊತ್ತಿಲ್ಲ ಯಾವ ರೇಂಜಿಗೆ ಬರುತ್ತೆ ಅಂತ. ಗೈಸ್ ಮನೇಲಿ ಅಜ್ಜಿ ಇಲ್ಲ, ತಾತ ಒಬ್ಬರೇ ಇದ್ದಾರೆ. ಸೊ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಬನ್ನಿ. ಫೋನ್ ಏನು ಎಲ್ಲಿ ಬಿದ್ದೆ? ಬರುವಾಗ್ಲ ಈಗ ನಿಂದಿದೇ ಬದುಕಾಗೈತೆ. ಆಮೇಲೆ ಆಸ್ಪತ್ರೆಗೆ ಹೋದ? ಎಲ್ಲ ಆಸ್ಪತ್ರೆಗೆ ಹೋದೆ? ಈಸ್ಪೆಟ್ಲವೇ ಬಿದ್ದ? ಅದ್ಯಾಕೋ ಗೊತ್ತಿಲ್ಲ. ಇಂಜೆಕ್ಷನ್ ಹಾಕದ್ರ ಅಂದೆ? ಇಂಜೆಕ್ಷನ್ ಏನಿಲ್ಲ, ಇದು ತರ್ಸ್ಕೊಂಡು ಹೋಗೈತೆ, ಪ್ಲಾಸ್ಟರ್ಸ್ ಹಾಕೊಂಡು ಅದೇ ಬೇಕಾಯ್ತು. ನಮಗೆ ಇಂಜೆಕ್ಷನ್ ತಗೊಂಡ್ರೆ ಸ್ವಲ್ಪ ನೋವು ಕಮ್ಮಿ. ಅಡಿದ್ದೇನು ಬೇಡ, ಬಿಚ್ಚು, ನಾನು ಔಷಧಿ ಕೊಡ್ತೀನಿ. ಅದ್ ಇವಾಗ ಹಾಕೋರ ಇರ್ಬೇಕಲ್ಲಿ, ನಾಳೆ ಬಿಚ್ಚಿ ಅಂತ ಅಂದ್ರು ಅವ್ರು. ಅಯ್ಯ ಕತೆ ಹೆಂಗೆ ಯಾಕೆ ಏನ್ ಬಂತ? ಆಟೋದು ಹಿಂಗಿದ್ದ, ನಾನು ಹಿಂಗ್ ಹೋದೆ, ಸುಕ್ಕಂತ ಹಿಂಗ್ ಬಂದ, ಅವ್ನ್ ನಿಲ್ಸಿದ್ದ, ಅವ್ನ್ ಹಿಂಗ್ ಬಂದ ಸ್ಟ್ರೈಟ್ ಹೋಗ್ಬೇಕು ಅಂತ. ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ? ಹಿಂಗ್ ಬರ್ತಿದ್ದ, ಅವ್ನ್ ಸಡನ್ ಹಿಂಗ್ ಬಂದಲ್ಲ, ಬ್ರೇಕ್ ಇಡ್ದೆ ಸ್ಲಿಪ್ ಆಯ್ತು. ಏನ ಗಾಡಿ ದಿನ 3 ಸಲ ಬಿದ್ದಂಗಾಯ್ತು. ನಾನು ಹೇಳ್ತಿದ್ದು ಸಾಲಿನ ಸ್ಪೀಡ್ ಎತ್ತೇನೆ ಬೇಡ ಬಿಡು, ಅದು ಹಂಗೆ ಕಚ್ಕೊಂಡ್ರಿ. ಅದನ್ನು ಬೇಕಂದ್ರೆ ವ್ಯವಸ್ಥೆ ಆಗ್ತೀನಿ, ಬೇಕಂದ್ರೆ ನೀನೆ ಹಾಕಿಸ್ತು ಹಾಕೋ. ಅದನ್ನೇನು ಹಾಕೊಂಡ ಫೀಸು ಅದ್ ಅವ್ರ ಹಾಕಿದ್ರು, ಅವ್ರ ಹತ್ರ ಇರ್ತಾವ ಅಂತವು. ಡಾಕ್ಟರ್ ಹತ್ರ ಪ್ಲಾಸ್ಟರ್ ಅಲ್ಲ, ದುಡ್ಡು ಕಿತ್ಕೊಳಕ್ ಅದನ್ನ ಹಾಕ್ತಾರೆ, ಇದನ್ನ ಹಾಕ್ತಾರೆ. ಫ್ರೀಯಾಗಿ ನೋಡಿದ್ರ? ಫ್ರೀಯಾಗಿ ಮಾಡಕ್ ನಾವ್ ಅಟ್ಟೆ ಮಾಡ್ದ ಅವನು. ಅಲ್ಲ, ಅದು ಗೌರ್ಮೆಂಟ್ ಅಲ್ವಾ, ಫ್ರೀಯಾಗಿ ನೋಡ್ತಾರೆ. ಎಷ್ಟು ಗೌರ್ಮೆಂಟ್? ಹೌದಮ್ಮ, 300 ರೂಪಾಯಿ ತಗೊಂಡ್ರು. ಅಯ್ಯೋ ಸಬೋ ಶೇಖರ್, 3 ಲೀಟರ್ ಪೆಟ್ರೋಲ್. ನಾನು ವಿದ್ಯೆ ನಿಂಗೆ ಇಂಪಾರ್ಟೆಂಟ್ ಅಲ್ಲ, ನೀನ್ ನನ್ 3 ಲೀಟರ್ ಪೆಟ್ರೋಲ್ ನಿಂಗೆ ಇಂಪಾರ್ಟೆಂಟ್. ಏನು ಅಂತ ಎಷ್ಟು ಸರಿ ಹೇಳ ನಿಂಗೆ? ಅಲ್ಲಪ್ಪ, ಎಷ್ಟು ಸರಿ ನಿಧಾನಕ್ಕೆ ಹೋಗಿ ಯಾಕೆ ನೀನು ಹಿಂಗ ಅಯ್ಯೋ ಅನ್ಸ್ತೇ? ನೀನು ನಾನು ಇಲ್ಲಿ ಬಿದ್ದು ಬಂದಿದ್ದೀನಿ, ನೀನ್ 3 ಲೀಟರ್ ಪೆಟ್ರೋಲ್ ಬಗ್ಗೆ ಮಾತಾಡ್ತಾ ಇದೀಯಾ? 300 ರೂಪಾಯಿ ಕೊಟ್ಟು ಬಂದೆ ಅಂತೀರ ಗುರು, ನೀನು ಫ್ರೀ ನೋಡ್ಬೇಕು. ಆ ಆಸ್ಪತ್ರೆ ಸುಮ್ಮನೆ ಚೆಕಪ್ ಮಾಡೋವೆಲ್ಲ ಫ್ರೀ ಅಂತೆ. ಒಂದಂದ್ರು ದುಡ್ಡು ಹಿಂಗೆ ಕಿತ್ಕೊಳ್ತಾರೆ. ಬೆಳಗ್ಗೆ ಡಾಕ್ಟರ್ಗಳು ಯಾರು ಇರಲ್ಲ, ಆಯಾಗಳು ನಮ್ಮ ಸೋಸಿ ತಾನೆ ಹೋಯ್ದ. ನನ್ನ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ಏಕೆ ಹೀಗಾಯ್ತು ನಾನು ಕಾಣೇನು. ಹಾಲ ಕೊಡು. ಕಾಲಿಗೆ ಬ್ಯಾಂಡೇಜ್ ಹಾಕ್ತೇನ ಅಂತ ಹಿಂಗ್ ಮುಟ್ಟಿದ್ರು. ನಾನು ನನ್ನ ಮನೇಲಿ ಹಾಕ್ಸ್ಕೊಂತೀನಿ ಬಿಡ್ರು, ನೋವು ಮಾಡ್ತಾ ಇದ್ರು ನೀವು ಅಂತ ಬಂದೆ. 300 ರೂಪಾಯಿ ಕೊಟ್ಟಿದ್ದಲ್ಲ, ಹಾಕ್ಸ್ಕೊಂಡ್ ಬರೋದು. ನಿಂದು ಒಳ್ಳೆ 300 ರೂಪಾಯಿ ಟೆನ್ಷನ್
ಬರೀ ಗಾಯ ಮಾಡ್ಕೊಂಡು ಇಟ್ಕೊಂಡ್ಬಿಡು. ಓದ್ತಾಯ್ತಾನೆ ನಂಗೆ ಬೈದ್ರೆ ಸರಿ ಇರಲ್ಲ. ಮಕ್ಕಳ ಹೋಗಿಲ್ವಾ? ಅದಕ್ಕೇನಾದ್ರು ಮಾಡ್ತೀರಾ? ಕ್ಯಾಮ್ರಾ ಹತ್ರನೇ ಹೋದಾಗ ನಾನು ಸಿಗಾಕೊಂಡ್ಬಿಟ್ಟೆ ಅನ್ಕೊಂಡೆ, ಆದ್ರೆ ಅಕ್ಕ ನೋಡೇ ಇಲ್ಲ, ಯಾಕಂದ್ರೆ ಸ್ಪೆಕ್ಸ್ ಹಾಕೊಂಡಿಲ್ವಲ್ಲ, ಮರ್ತೋಗಿದ್ದೆ ನಾನು. ಎಲ್ಲ ಆಯ್ತು ನಾನು ಹೋಗ್ತಿದ್ದೆ, ಹೋಗ್ತಿದ್ದೆ. ಅವನು ಸಿಕ್ಕಂತ ಹಿಂಗ್ ಬಂದ, ಅವನೇ ತಪ್ಪಿದ್ದೆ. ನಿಜ ತಪ್ಪುಲೆ ತಪ್ಪಿದ್ದ ಏನಾಯ್ತು? ನೀನೇನು ಕಲ್ಪನಿಸ್ತಾ ಇದೀಯ ನನ್ನ? ಜೀವನದಲ್ಲಿ ಯಾಕೆ ಸತ್ಯ ಹೇಳ್ತಾ ಹೇಳ್ತಿದ್ಯಾ? ಲಾಸ್ಟ್ ಟೈಮ್ ಆ ಕಡೆ ಈ ಸರಿ ಈ ಕಡೆ, ನೆಕ್ಸ್ಟ್ ಹಿಂಗೆ ಹೋಗ್ಬಿಡ್ತೀನಿ ಟಕ್ಕಂತ ಹಿಂದ್ಗಡೆ, ಆಮೇಲೆ ಮುಂದೆ ನಾನು ಲಾಸ್ ಮಾಡಿ ಹಾಕಿಲ್ಲ ಅಂದ್ರೆ ಕೇಳಿ ಏನೊಂದು ಹಾಕಿ ಹಾಕಿ ಏನ್ ಬೇಡ ಅಂತ ಬೇರೆ ಏನಿಲ್ಲ ಅಲ್ಲ ಏನ್ ಬರ್ಲಿ ಪಾಸ್ವರ್ಡ್ ಎಲ್ಲ ಮಾಡ್ಸ್ಕೊಂಡ್ಬರೋ ಬಂದು ಏನು ಇಲ್ದು ಮನೆ ಬಂದ್ಬಿಟ್ಟು ಮಾಡು ಅಂದ್ರೆ ಕಾಟನ್ ಎಲ್ಲ ಏನಿಲ್ಲ. ನೀನ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದೀಯ ನೀನು. ಈಗ ಅಮ್ಮ ಕೈ ಬಯಸೋ ಪ್ಲಾನ್ ಹೆಂಗ್ ನಿನ್ಗೆ? ಅಮ್ಮ ಬದ್ಲಿ ಬಿಡು ಮೆತ್ತಿಗೆ. ಅಮ್ಮ ನಿನ್ನೊಂದು ಖುಷಿ ವಿಚಾರ, ನಿನ್ ಮಗಳು ಸೇಮ್ ಈಸ್ಟ್ ಪಾಯಿಂಟ್ ಹತ್ರ ಮತ್ತೆ ಬಿಟ್ಟು ಬಂದವಳೆ. ನಿನ್ ದೊಡ್ಡ ಮಗಳು ಸೇಮ್ ಮಾಮೂಲಿ ಕಾಲಲ್ಲಿ ಒಂದು, ಮಂಡಿಗೊಂದು, ಕೈಗೊಂದು, ಆಮೇಲೆ ಸ್ವಲ್ಪ ಯಾಕಂದ್ರೆ ಮುಗಿಸ್ಕೊಂಡ್ ಬಾಮ. ಅಷ್ಟೇ, ಇನ್ನೇನ್ ಮಾಡ್ತೀಯಾ? ಬರ್ತಿದ್ದಮ್ಮ ಅಲ್ಲಿಂದ ವಾಪಸ್ ಇಸ್ಪಾಯಿಂಟ್ ಕಟ್ಕೊಂಡ್ರೆ ಇನ್ನೊಬ್ಬ ಇಸ್ಪಾಯಿಂಟ್ ಅಲ್ಲ ಹೋಗಿ ಎಲ್ಲಿ ಕುತ್ಕೊಂಡು ಅದು 2 ಸರಿ ಹತ್ತಿನ ಸಾಕಾಗೋಯ್ತು ನನಗೆ. ಬಿದ್ದು 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 ಬರ್ತಾ ಇರ್ತೀನಿ ನಾನು ನೋಡಿ. ವ್ಯಾಪಾರ ಮಾಡಿ ಬಿಡಮ್ಮ. ವ್ಯಾಪಾರ ಮಾಡಿ ಬಿಡು. ಈಗ ಯಾಕೆ ದಿನ ವಾರಕ್ಕೊಂದ್ಸಲ ಬಿದ್ದು ಬರ್ತಿದ್ರೆ ಕೆಲಸ ಅದೇ ಸಮಾಧಾನ ಮಾಡೆ. ನನ್ ಕಂಡ್ರೆ ನಮ್ಮ ಮನೇಲಿ ಯಾರಿಗೂ ಪ್ರೀತಿನೇ ಇಲ್ಲ. ಪ್ರೀತಿ ಇಲ್ದೇ ಮಲಗಿದ್ದವಳು ಎಲ್ಲಿ ಬಂದವಳ? ಹೇಳ್ಕೊಳ್ಳೋ ಪ್ರೀತಿ ಇಲ್ಲ ಆದ್ರೂ 12 ಗಂಟೆ 12 ಗಂಟೆಗೆ ಎದ್ದವಳಲ್ಲಿ ಓಡ್ ಬಂದವಳಲ್ವಾ ದೊಡ್ಡದಾಗಿ. ಮನೆ ಒಳಗೆ ಗಾಳಿ ಬಿಸಿಲು ಎದ್ದಾಳಲ್ಲ, ದೇವತುರ್ದ್ರು ಎದ್ದಾಳಲ್ಲ, ಹಂಗ್ ಮನ್ಗಿರ್ತಾರೆ. ಈಗ ಬೀಗ ತೆಗ್ದಿದ್ದೆ ಯಾರು ನೋಡ್ದ? ಅದ ಬೀಗ ನಿಂಗೆ ಮತ್ತೀಗ ಅವ್ರು ಎಷ್ಟು ಮಟ್ಟಿಗೆ ಬರುತ್ತಾರೆ ಅಂತ ಗೊತ್ತಿಲ್ಲ ನಿಂಗೆ. ನೀನೊಂದು ಕೂಗಾಕಿತ್ಕೊಂಡು ಏನ್ ನೋಡ್ ಬಂದ್ಬಿಟ್ಟಾರೆ. ಇಲ್ಲೂ ಬಿದ್ದದೆ ನೈನಾ ಒಂದು ಇಲ್ಲಿ ನೋಡು ಬಿಡೆ ಒಂದೇ ಸೈಡ್ ಬಿದ್ದು ಹುಡ್ಕೊಂಡು ಹೋಗ್ಬಿಟ್ಟ. ಗಾಡಿ ಕೂತ್ಕೊಂಡಿದ್ರೆ ಆ ಕಡೆಗೆ ರೋಡ್ಗೆ ಬಿದ್ದಿದ್ಯಲ್ಲ ನೀನು. ಬೆಂಕಿ ಸ್ವಲ್ಪ ಸೀರಿಯಸ್ ಆಗಿರ್ಬೇಕು. ಯಾಕೆ ಸೀರಿಯಸ್ ಆದ ನಾವು? ಬಿದ್ದು ಬಿದ್ದು ಬರ್ತಿದ್ರು ಸೀರಿಯಸ್ ಅನ್ನೋದೇ ಬರ್ತಾ ಇಲ್ಲ. ಸೀರಿಯಸ್ ಬೆಲೆ ಕೇಳು ನಿನ್ ಮಕ್ಕಳು.
ನಾನಿರೋ ನನ್ ಬಂದಿದ್ದ ತಕ್ಷಣ ನೀವೆಲ್ಲ ಕೊಡೋ ಕಳ್ತೀರಾ ಅನ್ಕೊಂಡೆ. ಯಾಕೋ ಬುದ್ಧಿ ನನ್ನ ಮಕ್ಕಳು ಬರೋ ಇದು ಹಾಕಿದ್ರೆ ಅದು ಗಾಡಿ ಮೇಲೆ ಕಚ್ಕೊಂಡ್ಬಿಡ್ತದೆ. ಕ್ಯೂ ಕೊಟ್ಟದು ಮಾತು ಯಾರು ಕೇಳೋರು ನಮ್ಮ ಇಷ್ಟ ಬಂದಿದ್ದು ಮಾಡ್ಕೊಂಡು ಹೋಗು. ಬಂದೇನೆ ನಾಳೆ ಬರ್ತಾಳೆ ಅದು ಫೋನ್ ಬೀಳ್ತಾವ ಬಾತ್ರೂಮ್ ಮಾಡ್ತಿದ್ರು. ಇವೆಲ್ಲ ಬ್ಲಾಕ್ ಮಾಡ್ತಾರೆ ಬರ್ತಾ ಇದ್ದೆ ಅಂತ ಏನು ಗೈಸ್ ನಿಮ್ಮ ಖುಷಿ ವಿಚಾರ ನಮ್ಮ ಅಕ್ಕ ಪತ್ತೆಲ್ಲ ಬ್ಲಾಕ್ ಮಾಡ್ತೀಯಾ ನಾಚಿಕೆ ಆಗಲ್ವ ನಿಮಗೆ ಒಂದು ಇವಾಗಾದ್ರೂ ಅಡೇ ನೋಡೋಣ. ಅವತ್ತೇನು ರಷ್ಯಾದಲ್ಲಿ ಕಾಲ್ ಮಾಡಿ ಹೇಳಿದ ತಕ್ಷಣ ಹೂ ಅಂತ ಹತ್ಬಿಟ್ಟಲ್ಲೇ ಹೌದು ಜಾಸ್ತಿ ಆಗಿತ್ತು ಇವತ್ತು ಮೈ ಮಾಡಿ ಇಂಜುರೀಸ್ ಅಷ್ಟೇ ಆಗಿತ್ತು. ಓ ಜಾಸ್ತಿ ಆಗಿದ್ರೆ ಮಾತ್ರ ಅಳು ಬರೋದು ಎಲ್ಲ ದುಡ್ಡು ಹಾಕೊಂಡು ಇವತ್ತು ಅಜ್ಜಿ ಕರ್ಕೊಂಡು ಹೋಗಿದ್ದಿದ್ರೆ ನೀನು ನೋಡು ಅಮಾಯಕ ಪ್ರಾಣ ತೆಗ್ದುಬಿಟ್ಟೆ ಅಂದ್ಬಿಟ್ಟು ದೇವ್ರ ಒಂದೇ ಸರಿ ನರ್ಕಕ್ಕೆ ತಂದ್ಬಿಟ್ಟು ಹೋದ್ರೆ ಒಬ್ಬಳೆ ಹೋಗ್ಬೇಕು. ನಾನು ಸರಿ ಮಾಡ್ತೀನಿ ಅಂತಂದ್ರೆ ನನ್ನ ಮಾತು ಯಾರು ಕೇಳ ಅಲ್ಲ ಈ ರೋಡ್ ಅಂದೆ ಎಲ್ಲಿತಿ ಅಂದ್ರೆ ಶಿರೋಮನು ಕಂಟಕ ಎಲ್ಲ ನಂದಿ ಯಾಕೆ ಸುತ್ಕೊಂಡಿದ್ದೆ ದೇವ್ರೇ. ಕೈ ಮುಗಿಯಲ್ಲ ಕಾಲಿಗೂ ಬೀಳಲ್ಲ ಸುಮ್ಮನೆ ಓದ್ತಾ ಇರ್ತಾಳೆ. ಅದು ಬೆಳಿಗ್ಗೆ ಎದ್ದು ಒಳ್ಳೆ ಮಾತಾಡಿ ಒಳ್ಳೆ ಕೃಷ್ಣನ್ಗ ಇಲ್ಲ ಮನೆಯಲ್ಲಿರೋ ದೇವ್ರಿಗೋ ಇಲ್ಲ ತಾತ ಅಜ್ಜಿಗೋ ಕೈ ಮುಗಿಯಲ್ಲ. ನನಗೆ ಕೈ ಮುಗಿಬೇಕಲ್ಲ ನನ್ನ ಆಶೀರ್ವಾದ ತಗೊಂಡ್ರೆ 90% ನಾನು ಇರ್ತೀನಿ. ಬೆಳಿಗ್ಗೆ ನೀನ್ ಕಾಣಿಸ್ತಿದ್ದ ಇಲ್ಲ ಕರ್ಕೊಂಡು ಹೋಗಿದ್ದೆ. ಅಲ್ಲ ನಾನ್ ಮನೆ ಅಜ್ಜಿ ಕರ್ಕೊಂಡು ಹೋಗಿದ್ದು ನಿನ್ ಮುಖ ನೋಡಿದಕ್ಕೆ ಹಿಂಗಾಗಿದ್ದು. ಅಜ್ಜಿ ಅದನ್ನ ಇನ್ನೂ ಮಿಕ್ಸ್ ಮಾಡ್ಬೇಕು ನಾನು ಸುಮ್ಮನೆ ಬಾಯಿ ಮುಚ್ಕೊಂಡು ಹಂಗೆ ಕೊಡ್ತೀನಿ ಅಷ್ಟೇ. ಕಾಲ್ ಮೇಲೆ ಹೋಯ್ತು ಮುಲಾಜಿಲ್ಲ. ದೇವರೇ ನೀನು ಇರೋ ವಿಲಾಸವು ಬೇಕಾಗಿದೆ. ನಾನೆಲ್ಲೋ ನಾನ್ ಬಂದಿದ ತಕ್ಷಣ ನೀವೆಲ್ಲ ಫುಲ್ ಹತ್ಬಿಡ್ತೀರಾ, ಫುಲ್ ಎಮೋಷನಲ್ ಆಗ್ಬಿಡ್ತೀರಾ. ಯಾವತ್ತೋ ಒಂದಿನ ಅಳ್ತಾರೆ, ಯಾವಾಗ್ಲೂ ಬಿದ್ದಾಗೆಲ್ಲ ಅಳಕ್ಕೆ ನಾವೇ ಮನ್ಸಲ್ವಾ ದೇವ್ಗಳ ಓಡಕ್ಕೆ ಎಲ್ಲ ಇದ್ರೂ ತೋರ್ಸ್ಕೊಳಲ್ಲ ಯಾರು. ನಾನು ಹೋಗ್ಬಿಟ್ರೆ ಅವಾಗ ಹೀಗೆ ಹೇಳ್ತೀರಾ? ಒಂದಿನ 2 ದಿನ ಅಳ್ಬೋದು ಅಷ್ಟೇ, ಅದು ಅಳಗಿಲ್ಲ. ಅಯ್ಯೋ ನ್ಯಾಯವಾಗಿ ಈ ಅದೆಂತದ್ದು ನೀರು ಮಾಡ್ತಿದ್ಲಲ್ಲ ಹುಡುಗಿ, ಕೈ ಜಾರು ಹೊರಟದ್ಲಲ್ಲ ಅಷ್ಟೇ. ಪ್ರಪಂಚನೇ ಅಷ್ಟೇ, ಹೋದಂಗೆ ಹುಟ್ಟಂಗೆ ಬಂದಂಗೆ ಇಷ್ಟೇ. ಏನ್ ಯಾವ್ದು ಎಷ್ಟು ಜನ ನಿನ್ನೆ ದಿನ 32 ಸರಿ ಕೊಲೆ ಮಾಡೋಣ, ಇಬ್ರು 30 ಹಾಕೊಂಡಿದ್ದೆ ಅಜ್ಜಿದು ಹಿಂಗಿರದ ಫ್ರಾಕ್ಸ್ ಹಾಕೊಂಡು ಹೋದ್ರೆ ಇಷ್ಟು ತನಕ ಕವರ್ ಆಗುತ್ತಾ? ಸಾಕ್ಸ್ ಅಲ್ಲ ಕ್ರಾಕ್ಸ್, ನಾನು ಸೀರಿಯಸ್ ಆಗಿ ಹೇಳ್ತಿರೋದು. ಅಲ್ಲ ಇದು ಚಪ್ಪಲಿ ಬೂಟ್ಸ್ ಅಂತದ್ದು ಹಾಕೊಂಡು. ಜಾಕೆಟ್ ಹಾಕೊಂಡಿದ್ರು ಭಯ ಆಯ್ತಾ? ಹಾಕೊಂಡಿಲ್ಲ ಹಾಕೊಂಡಿದ್ರೆ ಅದು ಅಷ್ಟೊಂದು ಆಗ್ತಿರ್ಲಿಲ್ಲ. ಹೇಳಿದ್ರೆ ಕೇಳ್ತಾಳ ಅವಳು. ಈ ಬಟ್ಟೆ ಏನಾಗಿಲ್ವಾ? ಹಿಂಗ ಹೋಗ್ತಾನೆ ಪರ್ಚಿರೋದು ಅಷ್ಟೇ. ಅವಳಿಗೆ ಲೂಜ್ ಅಂತದ್ದು, ಅದಕ್ಕೆ ಬಿದ್ದು ಹೋಗ್ತಾಳೆ ಅಂತ. ನಮ್ ನಾಯನ ಏನೇನೋ ಅಂತ ಚಿಕ್ಕಮ್ಮ ಹಾಕಿ ಭದ್ರವಾಗಿ ಚರ್ಮಕ್ಕೆ ಈಚೆ ಬರೋದ್ ತಿಕ್ಕು, ಆವಾಗ ಹಿಡಿಯೋದು ಗಾಯಕ್ಕೆ. ಅದು ಇಲ್ದಿದ್ರೆ ಸುಮ್ಮನೆ ಹೆಂಗದ್ರೆ ಹೋಗ್ಬಿಡ್ತದೆ. ತಿಕ್ಕು, ಬೇರೆ ಕಡೆ ತಿಕ್ಕು, ಗಾಯದ ಮೇಲೆ ತಿಕ್ಬೇಡ, ಬೇರೆ ಕಡೆ ತಿಕ್ಕಿದ್ರೆ ಫೇಶಿಯಲ್ ಕ್ರೀಮ್ ಮಾಡ್ಬೇಡ್ರಿ. ಆಪರೇಷನ್ ಕೈ ಕತ್ತರಿಸಾಕಿದ್ರೆ ಸ್ವಲ್ಪ ಅದು ಇದಾಗ್ಲಿ ಇರು, ಇಲ್ಲಾಂದ್ರೆ ನಿಂದೆ ಹೋಗುತ್ತೆ ಪ್ರಾಣ. ಏನಕ್ಕೆ ಪ್ರಾಣ ತೆಗಿತೀರ? ಬೇಕಾಗಿಲ್ಲ. ನಿಮ್ಮ 3 ಜನಕ್ಕೆ ನಾನು ಕಾಮಿಡಿ
ಎಂಟರ್ಟೈನಿಂಗ್ ಪೀಸ್ ಹೋಗ್ಬೇಕೇನೋ ಅನ್ಕೋಬೇಡ. ನಾನು ಇವ್ಳು ಹತ್ತಿದ್ ನೋಡಿ ಅಲ್ಲಿ ಹಚ್ಬೇಕಂದ್ರೆ ಕೊಬ್ಬರಿ ಎಣ್ಣೆ ಅದು ನಿದ್ದೆ ಮಾಡ್ತೀನಿ ಹೋಗಿ. ನನ್ ಗಾಯ ಆಗೈತೆ. ಆಯ್ತು ಬಿಡ್ರು ಹೋಗು. ನನ್ ಬ್ಲಡ್ ಎಷ್ಟು ರೆಡ್ ಆಗೈತಲ್ಲ, ಎಲ್ಲಾರ್ದು ರೆಡ್ ಆಗೈತೆ. ಹೊಳತು ನೀರಾಗುತ್ತೆ. ಅವ್ರ ಬ್ಲಡ್ ಇರ್ತದೆ ಬಿದ್ದು 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 ಕೊಳ್ತೋಗದೆ. ನಾನು ಓ ನೆಗೆಟಿವ್ ಎಲ್ಲ ಎಷ್ಟು ಬೇಗ ಮಾಡ್ತೀನಿ. ಅದ್ರ ಪ್ರಾಬ್ಲಮ್ ನಂದೇ ಇಲ್ಲ. ಅಲ್ಲಂಗ ಆ ಕಡಿಕೆ ಕಾಲ ನಿಮ್ ನಾನು ಯಾವತ್ತೂ ಹೋಗ್ಲಿಲ್ಲ. ತಂಗಿ ಹೋಗ್ಯಾರ ಬಂದ್ಬಿಡ. ಯಾವಾಗ ಹೋಗಿಲ್ಲ ಸುಮ್ಮನೆ ಸುಮ್ಮನೆ ಏನು ಕೊನೆ ಎಣ್ಣೆ ಕೊಟ್ಬಿಟ್ರೆ ಗೊತ್ತಾಗಲ್ಲ ಇದು ಕುಡಿದ್ಬಿಟ್ಟು ಆಮೇಲೆ ಈ ಕಡೆ ಗೆಣ್ಣೆ ಸ್ವಲ್ಪ ತಿಕ್ಕಮ್ಮ. ಹಾಸ್ಪಿಟಲ್ ಬೇಡ, ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬರೋಣ. ಈಗ 300 ರೂಪಾಯಿ ಇಕ್ಕ ಬಂದವಳೆ. 3 ಲೀಟರ್ ಪೆಟ್ರೋಲ್ ಹೋಯ್ತು. ಚಿಕ್ಕಮ್ಮ ಸೀಟಮ್ಮ ಏನು ಆಗಲ್ಲ. ಯಾವೆಲ್ಲ ಯಾವ ಲೆಕ್ಕ 3 ಲೀಟರ್ 300 ರೂಪಾಯಿ ಅನ್ಯಾಯ ಆಯ್ತು ಅಂತ ನಾನು ಅದೇ ಹೇಳಿದೆ. ಪೆಟ್ರೋಲ್ ಚಲೋ ಐತೆ, ಅದು ಎಲೆಕ್ಟ್ರಿಕ್ ಗಾಡಿ ಬೇಡ. ಅದು ಇಲ್ವಾ? ಅದಕ್ಕೆ ಬಿಟ್ಟಿರೋದು ಬಿಡಂಗೆ. ಇವಳು ಟೈಮ್ ಸರಿ ಇಲ್ಲ, ಅದೇನ್ ಮಾಡಕ್ಕಾಗ್ತದೆ. ಟೈಮ್ ಇಲ್ಲೂ ಸರಿಯಾಗಿದೆ, ಗಾಡಿಗೆ ಸರಿ ಇಲ್ಲ ಟೈಮ್. ಆ ಗಾಡಿ ಬಂದಾಗೆಲ್ಲ ಹುಡುಗರು ಹುಡುಗರ ಬೀಳ್ತರ್ತದೆ ಅವ್ರ ಜೊತೆಗೆ. ಡಾಕ್ಟರ್ ಆಗ್ತಾ ಇರೋದು ನಾನೇ ಎಲ್ಲ ಮಾಡ್ತಿದ್ದೀನಿ ಇಲ್ಲಿ. ಮೈಟ್ರೋಕಾಂಡ್ರಿಯಲ್ ಅಷ್ಟೇ ಹೇಳ್ಕೊಟ್ರು. ಇದೆಲ್ಲ ಹೆಸರು ಆಗಿರ್ತದೆ ನಿಮ್ಗೆ, ಇದೆಲ್ಲ ಮಾಮೂಲು. ಲೇಡಿ ಲೇಡಿ ಅದಂತದ ಲೇಡಿ. ಏನ್ ಲೇಡಿ? ಏನೈತೆ ಬ್ಯಾಂಡ್, ಒಂದು ವಂಡರ್ ವುಮನ್ ಅಂತಾರ ಲೇಡಿ ಬ್ಯಾಂಡ್ ಇದೆ. ಅಲ್ಲಿ ಚೀ ನಾನು ಯಾವಾಗ ಎಲ್ಲಾರು ಕಳಿಸ್ತೀನಿ ಓದ್ಬಿಟ್ಬಿಟ್ಟು ಆಕ್ಚುಲಿ ನೀನು ಏನೇ ಗೊತ್ತಿರೋದು ಹೇಳ್ತಿರೋದು ರಾತ್ರಿ ನಾನು ಕಳಿಸ್ದೆ. ಹೌದಾ? ಇದಕ್ಕೆ ನಾನು ಇರ್ಲಿಲ್ಲ. ಇಲ್ಲ ಆಮೇಲೆ ಒಂದಾದ್ರಲ್ಲ ನೀನೇನು ಮಾಡ್ತೀನಿ ಈಗ ನೋಡಿ ಹಂಗ ಹೋಗ್ಬಿಡುತ್ತೆ. ಅದಕ್ಕೆ ಇಟ್ಕೊಂಡಿದ್ದೀನಿ. ಏನು ಅಲ್ಲಿ ಬಾಯಿಗೆ ಈ ಡಬತ್ರು ಕೊಟ್ಟು ಓ ಸ್ಪೀಕರ್ ಬರ್ತೈತೆ ಅವಳ ಜೊತೆ ಅದು ತರ್ಸ್ಲಿ ನೋಡು ಹೆಂಗಾಗೈತೆ. ಅದು ಊದ್ಕೊಂತೈತೆ. ನೀನ್ ಏನು ಮಾಡಿಲ್ಲ ಅಂದ್ರೆ ಇನ್ನೂ ಊದ್ಕೊಂಡೈತೆ. ಅದು ಹಾಸ್ಪಿಟಲ್ ಹೋಗ್ಬಿಟ್ರೆ ನೀನ್ ಗಾಡಿ ಓಡಿಸ್ಬೇಡ, ನಾನು ಓಡಿಸ್ತೀನಿ. ಯಾರ ಮೇಲೆ ನೀನೇ ಬದಲು ನಿನ್ ಮೇಲೆ ನಂಬಿಕೆ ಇಲ್ಲ. ಅದೇ ಅಷ್ಟೆಲ್ಲ ಮಾಡ್ತೀನಿ ಮನೆ ಮುಚ್ಕೊಂಡ್ ಬಂದ್ರೆ ಸರಿ. ಈಗ ಮಾತ್ರ ತಗೊಂಡು ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬಂದಿದ್ದೀನಿ ಅಂತಂದ್ರೆ ಮತ್ತೆ ಇಂಜೆಕ್ಷನ್ ಹಾಕ್ಸ್ಕೊಂಡ ಮಾತ್ರ ಹಾಕ್ಸ್ಕೊಂಬ. ಇದು ಕೊಟ್ಬಿಟ್ಟು ಮಾತ್ರ ಹಾಕ್ಸ್ಕೊಂಬ ಇಸ್ಕೊಂಬ. ಅದು ಇನ್ನು ಟ್ರೀಟ್ ಮಾಡೋಕೆ ಇನ್ನೊಂದ್ಸರಿ ಇವಾಗ ಆಸ್ಪತ್ರೆಯಿಂದ ಬಂದವಳೆ. ಇದೇನು ಮಾಡಿಲ್ಲ. ಅದಕ್ಕೇನು ಮಾಡಿದ್ರೆ ಪರವಾಗಿಲ್ಲ. ಅದು ಜಾಸ್ತಿ ಇದಕ್ಕೆಲ್ಲ ಅವ್ರು ಟೀಚರ್ ಆಗಿ ಉರಿದೋಯ್ತು ಅಂದ್ಬಿಟ್ಟು ನಾನು ಇಷ್ಟ ಇದಿಷ್ಟು ಇಲ್ಲಿ ಇಷ್ಟು ಇಲ್ಲಿ ಪಟೇಲ ಹೋಗ್ಬಿಟ್ಟೈತಾ? ಪಟೇಲ್ ಹೋಗಿ ಪಟೇಲ್ ಅಂತಾರೆ. ನಮ್ಮ ಏನು ಕೇಳಲ್ಲ, ನಿಮ್ ನಾಯಿಗಳಾಡ್ದಂಗ. ಗಾಯ ಆಗಿ ಡ್ರೈ ಆಗಿದ್ರ ಮೇಲೆ ಆಗೈತೆ. ಹೋಗಿ ಒಂದ್ ಟಿಂಚರ್ ಮತ್ತೆ ಇದ್ ತಗೊಂಬಾರ. ನೀವ್ ತರ್ತೀರಾ ಇಲ್ಲ ಬಿಡ್ರೆ ಆಯ್ತು. ನಮ್ಮ ಅಪ್ಪ ಹೇಳ್ತೀವಿ ನಾನು ತಗೊಂಬರಕ್ಕೆ. ನಾನೇನೋ ರೆಡಿ ಮಾಡೋಣ ಅಂದ್ರೆ ನೀವು ನಾಯಿಗೆ ಏನಾಗಿತ್ತು? ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರ ಇಲ್ಲ 5,000 ರೂಪಾಯಿ ಸಿಕ್ಕಿದ್ದೀನಿ ನನ್ನ ನಾಯಿಗೂ. ಈ ನಾಯಿ ಇಡ್ತೀನಿ ಬಾರೆ.
ನೋಡ್ರಿ ಬೇಡ, ಅದು ಹಂಗೆ ಅಂಟ್ಕೊಂಡ್ಬಿಡುತ್ತೆ, ಆಮೇಲೆ ಕ್ಯೂ ಕಟ್ಟುತ್ತೆ. ಅಲ್ಲ ಅವರು ಅದೇ ಹಾಕೋದು ಇದೇ ಹಾಕೋದು, ಬೇರೆ ಏನು ಹಾಕಲ್ಲ. ಅದೇ ಬಿಡ ಕೂಲಿ ತೋರ್ಸು. ನೀವ್ ಹೇಳ್ದಾಗ ಡಿಸೈನ್ ತರ ಆಗಿತ್ತಲ್ಲ. ಅದ್ ಎತ್ಕೊಳ್ಳ ಚಿಕ್ಕ ಮೇಲೆ ಪುರಾಣ ಓದ್ತಿರಲ್ಲ. ಆಯ್ತು ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬಂದಿದ್ದಿಲ್ಲ. ನಿಜ ಹೇಳ ಕೂಡ್ಲ, ನಿಜ ಹೇಳು, ನಿಜಾನೇ. ಹಲೋ ಅಮ್ಮ, ಏನಾಗಿಲ್ಲ, ಮಸುನ ಚರ್ಮ ಕಿತ್ತದೆ, ಚರ್ಮ ಎರ್ಕೊಂಡು ಹೋಗೈತೆ. ಹೋಗಿ ಎಲ್ಲದಕ್ಕೂ ಹೋಗು ಅಂದ್ರೆ ಇದನ್ನ ತಗೊಂಡ್ ಹಾಕ್ತೀನಿ. ಹೋಗ್ ಕಾಸು ತಗೋ, ಅಲ್ಲಿ ಪರ್ಸ್ ಐತೆ ನೋಡಿ, ತಗೋ. ಅಲ್ಲಿ ಕಾಸು ನಮ್ಮ ಅಜ್ಜಿದೆ ತಗೋ. ತಗೋ 2,000 ರೂಪಾಯಿ 100 ರೂಪಾಯಿ ತಗೋ. ಕ್ಯಾಶ್ ಇದೆ ಅಂತ ನಾನೇ ಡಾಕ್ಟರ್ ಮನೇಲಿ ನಮ್ಮ ಕೇಳಲ್ಲ, ನೀನು ಹೋಗ್ದೆ ಮಾಡ್ಕೊಂಡು. ಆಯ್ತು, ಎಷ್ಟು ವರ್ಷ ಹೋದೆ ಡಾಕ್ಟರ್? ಎಷ್ಟಾಗುತ್ತೆ? ನಾನು 8 ವರ್ಷದಿಂದನೂ ಡಾಕ್ಟರ್. ನಮ್ಮ ಮನೆಯೊಳಗೆ ಯಾರಿಗೆ ಏನಾದ್ರೂ ನಾನೇ ತಯಾರು ಮಾಡಿ ನಿಲ್ಲಿಸಿದ್ದೀನಿ. ನೀವೆಲ್ಲ ಏನು ಹಂಗೆ ಇದು ಬಂದ್ಬಿಟ್ಟು ದೊಡ್ಡದಾಗ ಕುಡಿಯೋದು ಫ್ರೆಶ್ ಇಲ್ಲ ಕುಡಿತೀವಿ ಬಿಡು. ಆಗುತ್ತದೆ, ಆದ್ಮೇಲೆ ಚೆನ್ನಾಗಿರೋದು ಕೊಡ. ಅಯ್ಯೋ ಇವಾಗ ಇನ್ನ ಸಪ್ರೇಟ್ ಕೆಲಸ ಮಾಡಬೇಕಲ್ಲ. ಹೋದ್ರೆ ಯಾರಿಗೆ ಹಿಂಸೆ ಕೊಡ್ಬೇಡ, ಅದೇನು ಆಗಲ್ಲ. ಹಿಂಸೆ ಕೊಟ್ಟಿದ್ದೀನಿ ಈಗ. ಅಲ್ಲ ಅವ್ರಿಗೆ ಯಾಕೆ ಸುಮ್ಮನೆ ಅವ್ರು ಮಾಡಲ್ಲ, ಅವಳು ನನ್ಗೆ ಗೊತ್ತುಂಟು, ಅವ್ರು ಮಾಡೋದಲ್ಲ. ಕುಡಿ ನೀನು ಬ್ಯಾಂಕಿಲ್ ಉಯ್ದ್ಬಿಟ್ಟಿಗೆ ಕಾಯ್ತದೆ ತಿರ್ಗ ಅದ ಮೇಲೆ ನೋಡ್ಬೇಕಾಗ್ತದೆ. ಮೇಲೆ ಕಾಲಿ ಕಡೆ ಗಾಯ, ಆ ಕಡೆ ಅದು ಸುಡ್ತದೆ, ಅವಾಗ ಓಡ್ತಾ ಇರ್ತಾರೆ. ಡಾಕ್ಟರ್ ಓದ್ತಿದ್ಯಾ ಕಡೆ, ನಂಗೆ ಗೊತ್ತು ಕಡೆ. ಪ್ರಯೋಜನ ಇಲ್ಲ, ಏನಕ್ಕೂ ಪ್ರಯೋಜನ ಇಲ್ಲ. ನನಗಿರೋ ತಲೆನೋವಿಗಿಲ್ಲ. ನಮ್ಗಿನ್ನು ಏನು ಎಲ್ಲಿ ಕೊಟ್ಟಿಲ್ಲ. ನೀನ್ ಏನೇನ್ ಹಾಕಿದಿ? ಇಷ್ಟೊಂದು ಸ್ವೀಟ್ ಏನ್ ಹಾಕಿದೀನಿ? ಹಾಲು ಹಾಕಿದೀನಿ, ಇದು ಮಾಡಿದೀವಲ್ಲ ಪುಡಿ, ಅದ್ ಹಾಕಿದೀನಿ. ಸಕ್ಕರೆ ಏನಕ್ಕೆ ಹಾಕೋದು? ಅದ್ ಸಕ್ಕರೆ ಹಾಕಿದ್ರೆ ಬೇಷ್, ನೀನ್ ಅದ್ ಕುಡಿಯೋದು. ಹೋಗ್ಲಿ ಹಾಲು ಕೊಡೋಣ, ಇನ್ನೊಂದ್ ಸ್ವಲ್ಪ ಮಾರು. ಬೂಟ್ಸ್ ಹಾಕಿದ್ರೆ ಕಾಲಿಗೆ ಅದು ಏಟಾಗ್ತಿರ್ಲಿಲ್ಲ. ಅವೆಲ್ಲ ಏನು ಹಾಕಲ್ಲ. ಎದ್ಲ ಬಿದ್ದ ಓದ್ಲ ಬಿದ್ದ ಬಂದ. ಹೇಳಿದ್ದು ಪ್ರಿಂಟ್ ಮಾಡಿ ಮಡಿಕೊಂಡು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ ಹೋಗ್ಬೇಡಿ. ಅಂಡ್ ನಮ್ಮ ಅಜ್ಜಿ, ನಮ್ಮ ಅಪ್ಪ ಅಮ್ಮ ರಿಯಾಕ್ಷನ್ ಹೆಂಗಿತ್ತು ಗೊತ್ತಾ? ನೀವೇ ನೋಡಿದ್ರೆ ನಿಮ್ಗೆ ಕಳ್ದೋಗ್ಬಿಡುತ್ತೆ, ನನ್ನ ಫ್ಯಾಮಿಲಿ ನಾನು ಇಷ್ಟೆಲ್ಲ ಕೇರ್ ಮಾಡ್ತಾರೆ ಅಂತ ನಿಮ್ಗೂ ಪಕ್ಕಾ ಅನ್ಸುತ್ತೆ. ಸೊ ಪ್ಲೀಸ್ ನೆಕ್ಸ್ಟ್ ವಿಡಿಯೋನು ನೋಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ರು ಟೇಕ್ ಕೇರ್, ಬಾಯ್. ಮತ್ತೆ ನಾಳೆ ಸಿಗುವ ಸೇಮ್ ಟೈಮ್ 6 o'clock. ಟಾಟಾ, ಬಾಯ್, ಲವ್ ಯು ಆಲ್. ಅಷ್ಟೇ ವಿಷಯ ಪೆಸ್ ಮತ್ತೆ ಸಿಗುವ. ಟಾಟಾ.